ರಕ್ಷಾ ಬಂಧನ ದಿನದಂದೇ ಮಗುವನ್ನು ರಕ್ಷಿಸಿದ ಅನಿಲ್ ನಾಯ್ಕ್. ಕಾರವಾರ ನಗರದ ರವೀಂದ್ರನಾಥ್ ಟ್ಯಾಗೋರ್ ತೀರದಲ್ಲಿ ಪ್ರವಾಸಕ್ಕೆ ಬಂದ ಮಹಾರಾಷ್ಟ್ರ ಮೂಲದ ಕುಟುಂಬವೊಂದರ ಮಗುವಿನ ಮೇಲೆ ಹುಚ್ಚುನಾಯಿ ದಾಳಿ ಮಾಡಿದ ಘಟನೆ ಸೋಮವಾರ ಮಧ್ಯಾಹ್ನ ನಡೆದಿದೆ. ಮಹಾರಾಷ್ಟ್ರದ ಉಮರ್ಗಾಂವ್ ಮೂಲದ ಸುನೀಲ್ ರೆಡ್ಡಿ ದಂಪತಿಗಳು ತನ್ನ ಪುಟ್ಟ ಮಗು ಶ್ರೇಷ್ಠಾ ರೆಡ್ಡಿ ಅವರನ್ನು ಕರೆದುಕೊಂಡು ಕಾರವಾರ ಕಡಲ ತೀರ ವೀಕ್ಷಿಸಲು ಅವರು ಆರ್ಟಿಒ ಕಚೇರಿ ಎದುರು ಮಾರುತಿ ಮೂರ್ತಿಯ ಬಳಿ ಬಂದಾಗ ಏಕಾಏಕಿ ಹುಚ್ಚುನಾಯಿ ಪುಟ್ಟ ಮಗು ಶ್ರೇಷ್ಠಾವಿನ ಮೇಲೆ ದಾಳಿ ಮಾಡಿ ಭೂಮಿಗೆ ಉರುಳಿಸಿದೆ. ಅಲ್ಲೇ ಕುಳಿತಿದ್ದ ಮಾಜಿ ನಗರಸಭೆ ಸದಸ್ಯ ಅನಿಲ್ ನಾಯ್ಕ್ ಹಾಗೂ ಗಣಪತಿಯವರು ಆ ಹುಚ್ಚು ನಾಯಿಯನ್ನು ಓಡಿಸಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ. ಬಳಿಕ ಅವರು ಕೂಡಲೇ ಚಿಕಿತ್ಸೆಗೆಂದು ಕಾರವಾರ ಮೆಡಿಕಲ್ ಕಾಲೇಜಿಗೆ ಬಂದು ಮಗುವಿನ ಚಿಕಿತ್ಸೆಗೆ ದಾಖಲಿಸಿದ್ದಾರೆ. ತುರ್ತು ಚಿಕಿತ್ಸಾ ಘಟಕದಲ್ಲಿ ಮಗುವಿಗೆ ಹುಚ್ಚುನಾಯಿ ಕಡಿತದ ಬಗ್ಗೆ ರ್ಯಾಬಿಸ್ ಇಂಜೆಕ್ಷನ್ ನೀಡಲು ನಮ್ಮಲ್ಲಿ ಲಭ್ಯವಿಲ್ಲ ಎಂದು ವೈದ್ಯರು ಹೇಳಿದ್ದಾಗ ರೊಚ್ಚಿಗೆದ್ದ ಮಾಜಿ ನಗರಸಭೆ ಸದಸ್ಯ ಅನಿಲ್ ನಾಯ್ಕ್ ರವರು ಮೆಡಿಕಲ್ ಕಾಲೇಜಿನ ಹಿರಿಯ ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಧ್ಯಾಹ್ನ 1:40 ಗಂಟೆಗೆ ದಾಖಲಾಗಿದ್ದ ಮಗುವಿಗೆ ರ್ಯಾಬಿಸ್ ಇಂಜೆಕ್ಷನ್ ನೀಡಲು ಕುಮಟಾದಿಂದ ತರುವುದಾಗಿ ಹೇಳಿದ್ದು, ರಾತ್ರಿ 8 ಗಂಟೆಯಾದರೂ ರ್ಯಾಬಿಸ್ ಇಂಜೆಕ್ಷನ್ ನೀಡದೆ ಚಿಕಿತ್ಸೆ ನೀಡದೇ ಇರುವುದರಿಂದ ಮಹಾರಾಷ್ಟ್ರ ಮೂಲದ ಕುಟುಂಬದವರು ಬೇಸರ ವ್ಯಕ್ತಪಡಿಸಿ ನಾಯಿಯ ದಾಳಿಯಿಂದ ಹೆಚ್ಚಿನ ಅನಾಹುತವಾದರೆ ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಅನಿಲ್ ನಾಯ್ಕ್ ರವರು ನಮ್ಮ ಮಗುವನ್ನು ರಕ್ಷಿಸಿ ಸಹಾಯ ಮಾಡದೇ ಇದ್ದರೆ ಈ ಆಸ್ಪತ್ರೆಯಲ್ಲಿ ಕೇಳೋರು ಯಾರೂ ಇಲ್ಲ ಎಂದರು. ಹಾಗೆ ಮಾಜಿ ನಗರಸಭೆ ಸದಸ್ಯ ಅನಿಲ್ ನಾಯ್ಕ್ ಮಾತನಾಡಿ, ಈ ಹಿಂದೆ ಕಾರವಾರ ಮೆಡಿಕಲ್ ಕಾಲೇಜಿನಲ್ಲಿ ಸಚಿವರು, ಶಾಸಕರು, ಆಸ್ಪತ್ರೆ ಹಿರಿಯ ವೈದ್ಯರನ್ನು ಸಭೆ ಕರೆದು ವ್ಯವಸ್ಥೆ ಸರಿ ಮಾಡುವಂತೆ 1 ಗಂಟೆಗಳ ಕಾಲ ಅವರನ್ನು ಪಾಠ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಇನ್ನು ಮುಂದೆ ಕಾರವಾರಿಗರು ಎಚ್ಚೆತ್ತುಕೊಳ್ಳದಿದ್ದರೆ ಎಲ್ಲರಿಗೂ ಇದೇ ಅನುಭವಿಸಬೇಕಾಗುತ್ತದೆ ಎಂದು ಹೇಳಿದರು. ಇನ್ನು ಮುಂದೆ ನಗರಸಭೆಯವರು ಹುಚ್ಚುನಾಯಿ ಹಾವಳಿ ತಡೆಗಟ್ಟಬೇಕು, ಇಲ್ಲವೇ ಮೆಡಿಕಲ್ ಕಾಲೇಜಿನವರು ರ್ಯಾಬಿಸ್ ಇಂಜೆಕ್ಷನ್ ವ್ಯವಸ್ಥೆ ಮಾಡಬೇಕೆಂದು ಅನಿಲ್ ನಾಯ್ಕ್ ಆಗ್ರಹಿಸಿದ್ದಾರೆ. ನಾವು ಉಳಿವಿನಿಂದ ಬಂದಿದ್ದವರಿದ್ದೇವೆ. ಬಂದು ಇಲ್ಲಿ ಕಾರವಾರ ಬಂದಿದ್ದೇವೆ, ಬೀಚ್ನಾಗ ಬಂದು ಈ ಹತ್ರ ಬಂದಿದ್ದೀವಿ. ಒಂದು 5 ನಿಮಿಷ ಹುಡುಗಿ ಕೆಳಗೆ ಬಿಟ್ಟಿದ್ದೇವೆ, ಇಟ್ಕೊಂಡು ಕುಂತಿದ್ದೇವೆ. ಅಲ್ಲೇ ಅಂದ್ರೂ ಹುಚ್ಚುನಾಯಿ ಕಚ್ಚಿದ್ದಾರೆ. ಆಕೆಗೆ ಹಾಸ್ಪಿಟಲ್ಗೆ ಕರ್ಕೊಂಡ್ಬಂದರು ಅನಿಲ್ ಅವರು. ಅಲ್ಲಿ ಹಾಸ್ಪಿಟಲ್ಗೆ ಬಂದಿದ್ದೇವೆ, 2 ಇಂಜೆಕ್ಷನ್ ಮಾಡ್ಯಾರಿ. ಆಯ್ತು, ಅಲ್ಲಿಂದ ಇಂಜೆಕ್ಷನು ಇನ್ನೂ ಒಂದು ಇಂಜೆಕ್ಷನ್ 1 ಗಂಟೆ ಖರ್ಚಾದ್ರೆ ನಾಯಿ ಇನ್ನೂ 2 ಇಂಜೆಕ್ಷನ್ ಕೊಡ್ತಾರೆ. ಬಂದು 7 ಗಂಟೆ 7:30 ಆಗ್ಲತ್ತಂದ್ರೆ ಟೈಮ್ ಇನ್ನೂ ಒಂದು ಇಂಜೆಕ್ಷನ್ ಹೇಳ್ತಾರೆ. ಕುಮಟಾನಿಂದ ಬರಬೇಕು. ಹೇಳಿದ್ರೆ 4:30 ಗಂಟೆ ಇದು ಇನ್ನು ಕುಮಟಾನಿಂದ ಹೊಂಟಿದೆ ಅಂತ ಹೇಳ್ತಾರೆ. ಹೌದಾ? ಹಾಂ ಸರ್, ನಮ್ಮ ಹೆಸರು ಸುನೀಲ್ ರೆಡ್ಡಿ ಅಂತ. ನೀವು? ಹಾಂ ಸರ್. ಮಗು ಹೆಸರು ಶ್ರೇಷ್ಠಾ ರೆಡ್ಡಿ ಅಂತ. ನಾವು ಉಮರ್ಗಾ ಮಹಾರಾಷ್ಟ್ರದಿಂದ ಬಂದಿದ್ದೀವಿ. ಒಂದು ಇಂಜೆಕ್ಷನ್ ಇಲ್ಲ ಅಂದ್ರೆ ಹಿಂಗೆ ಬೆಳಗ್ಗೆ ನಿಂತ ಬಂದಿದ್ದೇವೆ. ಹೊರಗಿನ ಮನುಷ್ಯರಿಗೆ ನೀವು ಕೋಆಪ್ರೇಟ್ ಮಾಡ್ಲತ್ತಿಲ್ಲ ಅಂದ್ರೆ ಹಂಗೆ ಮಾಡ್ಬೇಕು. ಹೆಂಗ್ರಿ ಹುಡುಗಿಗೆ ಹೆಂಗೆ ಬಚಾವ್ ಮಾಡ್ಕೊಂಬದಿತ್ರಿ ನಾವು ಇವತ್ತು? ವಿಡಿಯೋಲ್ ಹೋದ್ರೆ ಬಚಾವ್ ಹೆಂಗೆ ಮಾಡ್ಕೊಂಬದಿತ್ತು ನಾವು ಇವತ್ತು? ಹುಡುಗಿಗೆ ಮಗು ಇದ್ದೀರಿ ಸರ್. ಬಟ್ ಅವ್ರು ಕರ್ಕೊಂಬಂದ್ರು ಹಾಸ್ಪಿಟಲ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಕರ್ಕೊಂಬಂದ್ರು. ಹೆಂಗೆ ಮಾಡ್ಬೇಕ್ರಿ? ಮಾಡ್ಬೇಕೇನು ಹೇಳ್ರಿ. ಇಲ್ಲಿ 1 ಸೆಕೆಂಡ್ ಇಡಲ್ ಹೋದ್ರೆ ಅಕ್ಕಿಂದ ಏನಿಲ್ಲ. ಅದೇ ಹುಡುಗಿಗೆ ಜಾಸ್ತಿ ಕಡ್ದಿತ್ತಂದು 1 ಸೆಕೆಂಡಿಗೂ ಮೆಡಿಸಿನ್ಸ್ ಇಲ್ಲ ಅಂದ್ರೆ ಏನು ಮಾಡೋದಿತ್ರಿ ನಾವು? ಉಂಟಾ ಇಲ್ಲ ಬರ್ತಾ ಇದ್ದಾನೆ. ನಾನು ದಿನಾಲು ಬೆಳಿಗ್ಗೆ ಸಂಜೆಗೆ ನಮ್ಮದು ಮಾರುತಿ RT ಆಫೀಸ್ ಮುಂದೆ ದಿನಾಲು ಹೋಗ್ತೇನೆ. ನಾನು ಅಲ್ಲಿ ಏನು ದೇವ್ರದ್ದು ಏನು ಸೇವೆ ಮಾಡಲಿಕ್ಕೆ. ಇವತ್ತು ಬೆಳಿಗ್ಗೆ ಹೋದಾಗ ನಾನು ಅಲ್ಲಿ ಕುತ್ಕೊಂಡಿದ್ದೆ. ಆವಾಗ ಒಂದು 2 ಜನ ಡಾಗ್ ಯಾರು ಇದ್ದಿದ್ರು ಅದ್ರ ಬಗ್ಗೆ ಮೊಬೈಲ್ ತಗೊಂಡು ಅದು ಸರ್ವೆ ಮಾಡ್ತಾ ಇದ್ದಿದ್ರು. ನಾನು ನೋಡ್ತಾ ಇದ್ದಿದ್ದೇನೆ. ಒಂದು ನಾಯಿ, ಹುಚ್ಚು ನಾಯಿನೂ ಹೋಗ್ತಾ ಇದ್ದೆ. ಅಷ್ಟರೊಳಗೆ ಪಾಪ ಇವರು ಮಾರ್ಚ್ ಜನ ಯಾರೇನು ಗೊತ್ತಿಲ್ಲ, ಬೀಚಿನಿಗೆ ಬರ್ತಾ ಇದ್ದಾರೆ. ಆ ದೇವಸ್ಥಾನ ಹತ್ರ ಹೆಣ್ಕೊಂತಿದ್ದಾರೆ. ಕಾಲು ತೊಳೆಯಲಿಕ್ಕೆ ಬಂದಿದ್ದರು. ಒಂದು ಸಣ್ಣ ಮಗು, 3-4 ವರ್ಷದ ಮಗು. ನಾನು ಇಲ್ಲಿ ಕೂತಿದ್ದೇನೆ, ಇಷ್ಟೇ ಸಮೀಪ ಪಾಪ ಅವಳು ಬರ್ತಾ ಇದೆ. ಆ ನಾಯಿ ಬಂತು ಮಾತ್ರ ಇಲ್ಲಿ ಹಿಡಿದಿತ್ತು. ಹಿಡ್ದದ್ದು ಏನಿಲ್ಲ, ಜಪ್ಕೊಂಡು ಅವನು ಹಾಕ್ಕೊಂಡು ನಾನು 1 ಸೆಕೆಂಡ್ ಒಳಗೆ ಆ ಹುಡುಗಿಗೆ ಎತ್ಕೊಂಡು, ನನ್ನ ಫ್ರೆಂಡ್ ಇದ್ದಾನೆ ಗಣಪತಿ ಅಂತೇಳಿ, ಅವ್ರ ಕಾಲಿಂದ ಹೊಡ್ಕೊಂಡು ತೆಗೆದ್ರು. ಕಡೆ ನಾನು 1 ಸೆಕೆಂಡ್ ನೀರು ಹಾಕಂತ ಹೇಳಿದ್ರು. ನೀರು ಹಾಕ್ಕೊಂಡು ತೊಳ್ಕೊಂಡು ಅವ್ರಿಗೆ ಫಾಸ್ಟ್ ಗಾಡಿ ಮೇಲೆ ಕೂತ್ಕೊಂಡು ಹೇಳಿದೆ. ಮತ್ತು ನಾನು ಸಿವಿಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರಬೇಕಾದ್ರೆ ಅವ್ರಿಗೆ ಹೇಳಿಟ್ಟಿದ್ದೇನೆ, ಆ ನಾಯಿ ಮತ್ತೆ ಬಿಡಬೇಡ್ರಿ, ಹಿಡೀರಿ ಅಂತ ಹೇಳಿ. ಕಡೆ ನಾ ಇಲ್ಲಿ ಬರೋ ತನಕ ಅಲ್ಲಿಂದ ಫೋನ್ ಬಂತು, ನಾಯಿ ಹಿಡಿದಿದ್ದಾರೆ ಮತ್ತು ರೆಬಿಸ್ ಆಗಿದೆ ಅಂತೇಳಿ. ಬಟ್ ನಾನು ಅವ್ರಿಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಬಂದೆ. 1:45 ಇಲ್ಲಿ ಬಂದಿದ್ದೇನೆ. ಎಲ್ಲ ಕೇಸ್ ಪೇಪರ್ ಮಾಡಿದೆ, ಎಲ್ಲ ನಾನೇ ಮಾಡಿದ್ದೇನೆ.
2 ಇಂಜೆಕ್ಷನ್ ಕೊಡಬೇಕು. ರೆಬಿಸ್ 2 ಇಂಜೆಕ್ಷನ್ ಕೊಡಬೇಕಂತ ಆಯ್ತು, 2 ಇಂಜೆಕ್ಷನ್ ಕೊಡ್ತೀವಿ. ಮತ್ತೊಂದು ರೆಬಿಸ್ ಇಂಜೆಕ್ಷನ್ ಮೇನ್ ಅದು ಕೊಡಬೇಕಂತ ಆಯಿತು. ಬರ್ತದೆ ಬೆಳೀತಕ್ಕದು. ಆಮೇಲೆ ನಾನು ಕುರ್ತಲ್ಕರಿಗೆ ಫೋನ್ ಮಾಡಿದೆ. ಈಗ ನಾನು ಡೈರೆಕ್ಟ್ರಿಗೆ ಫೋನ್ ಮಾಡಿದೆ ಗಜಾನನಿಗೆ. ಏನು ನಿಮ್ಮದು ಇದು ಮೆಡಿಕಲ್ ಏನಿದು? ನಾನು ಅದು ಕಳಿಸ್ಕೊಟ್ಟಿದ್ದೇನೆ. 4:30 ಬಸ್ ಮೇಲೆ ಬರ್ತದೆ, ಅದಕ್ಕೆ ದುಡ್ಡು ಭಾಳ ಬೀಳ್ತದೆ. ಕಾರವಾರದಲ್ಲಿ ನಮ್ಮದು ಇದು ಹಣೆ ಬರ, ಇದಕ್ಕೆ ಹೇಳೋರು ಯಾರೂ ಇಲ್ಲ. ಅವ್ರು ಪಾಪ ಎಲ್ಲಿಂದ ಬಂದಿದ್ದಾರೆ. ಇವತ್ತು ನಾನು ತರಿ ಆ ಮಗುಗೆ ತರಿ ಇಲ್ಲ, ಒಂದು ನಿಮಿಷ ಒಳಗೆ ಆ ಮಗುಗೆ ಸಿಗೋದಿಲ್ಲ. ಎಷ್ಟು ಬೇಜಾರಾಗೋದು. ನಾನು ಶಾಸಕರಿಗೆ ಹೇಳೋದು, ಅದು ಬರ್ರಿ ಇಲ್ಲಿ, ಇವ್ರು ಡೈರೆಕ್ಟ್ರ್ ಇದ್ದಾನೆ, ಸರ್ಜನ್ ಇದ್ದಾರೆ, ಯಾಕೆ ಯಾಕೆ ಈಗ ನೋಡಿ 7:30 ಆಯ್ತು, 8 ಗಂಟೆ ಆಯ್ತು, ಇನ್ನೂ ಬರೋದು ಪಾಪ ಮಗುಗೆ ರೆಬಿಸ್ ಇಂಜೆಕ್ಷನ್ ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಏನು ಇನ್ಫೆಕ್ಷನ್ ಆದರೆ ಯಾರು ಜವಾಬ್ದಾರಿ? ಯಾಕೆ ಮೆಡಿಕಲ್ ಕಾಲೇಜಲ್ಲಿ ಒಂದು ನಾಯಿ ಕಚ್ಚಿದ್ದು ಒಂದು ನಿಮ್ಮ ಹತ್ರ ಇಂಜೆಕ್ಷನ್ ಇಲ್ಲ, ದೊಡ್ಡ ಬೋರ್ಡ್ ಹಾಕಿಟ್ಟಿದ್ದಾರಲ್ಲ, ನಾಯಿ ಕಚ್ಚಿದರೆ ರೆಬಿಸ್ ಆಗ್ತದೆ, ಹಾಗೆ ಮಾಡಿ ಎಲ್ಲ ಕಾನೂನಲ್ಲಿ ಮಾಡ್ತಿದ್ದಾರೆ. ಇವತ್ತು ಅವ್ರದ್ದು ಇನ್ಸ್ಪೆಕ್ಷನ್ ಇದೆ ಅಂತೆ. ಇವತ್ತು ಬೆಳಗಾವದಿಂದ ಮಹಾರಾಷ್ಟ್ರದಿಂದ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಟೋಟಲಿ ಇವತ್ತು ಎಲ್ಲ ನೋಡಿ ವೀಲ್ ಚೇರ್ ಎಲ್ಲ ಸಿಸ್ಟಮ್ಯಾಟಿಕ್ ಇಟ್ಟಿದ್ದಾರೆ ಅಂದರೆ ಅವ್ರಿಗೆ ತೋರಿಸ್ಲಿಕ್ಕೆ. ಇನ್ನೂ ತನಕ ಪಾಪ ಅವರು ಈಗ ಎಲ್ಲಿ ಹೋಗ್ಬೇಕು? ಮಹಾರಾಷ್ಟ್ರ ಹೋಗ್ಬೇಕು. ಅವರಿಗೆ ನಾವು ಬಿಟ್ಕೊಡ್ಲಿಕ್ಕೆ ಆಗ್ತದೆ ಅವರಿಗೆ? ನಾವು ಬಿಟ್ಕೊಡ್ಲಿಕ್ಕೆ ಆಗ್ತದೆ? ಇಂಥದ್ದು ಅವ್ರ ಮಕ್ಳಿಗೆ ಆಗಬೇಕು ಇಂಥದ್ದು ಪರಿಸ್ಥಿತಿ. ಅವ್ರ ಮಕ್ಕಳಿಗೆ ಈ ಥರ ಪರಿಸ್ಥಿತಿ ಆಗಬೇಕು, ಅವಾಗ ಅವ್ರಿಗೆ ಗೊತ್ತಾಗ್ತದೆ ಏನಂತ ಹೇಳಿ. ಇದು ನೋಡು, ಕಾರವಾರ ಜನರಿಗೆ ನಾ ಹೇಳೋದು ಒಂದೇ, ಯಾವ ದಿವಸ ತನಕ ನೀವು ಇದು ಹೋರಾಟ ನಿಮ್ದು ಇದು ಮಾಡೋದಿಲ್ಲಲ್ಲ, ಆ ದಿವಸ ನಿಮ್ಮ ಕರ್ಮ ನೀವು ಹೋಗ್ತೀವಿ. ನಾ ಹೇಳೋದು ಇಷ್ಟೇ ನಿಮ್ಗೊಂದು ಮತ್ತು ನಾ ಏನು ಹೆಚ್ಚು ಹೇಳೋದು ನಂಗೆ ಇಷ್ಟು. ಯಾಕಂದರೆ ಆ ಹುಡುಗಿದು ಭಾಳ ಬೇಜಾರಾಯ್ತು ನನಗೆ ಭಾಳ. ಇವತ್ತು ನಾನು ರಕ್ಷಾ ಬಂಧನ ನಮ್ಮ ಸಿಸ್ಟರ್ ಬಂದಿದ್ದಾರೆ ರಾಖಿ ಕಟ್ಟಲಿಕ್ಕೆ. ನಾನು 1 ಗಂಟೆಯಿಂದ ಇಳಿದಿದ್ದೀನಿ. ನಾನು 6 ಗಂಟೆ ಹೋಗಿ ರಾಖಿ ಕಟ್ಕೊಂಡು ಬಂದಿದ್ದೇನೆ. 10 ನಿಮಿಷ ಒಳಗೆ ಕಟ್ಕೊಂಡು ಪುನಃ ಇಲ್ಲೇ ಬಂದಿದ್ದೇನೆ. ಇವ್ರು ಬಿಟ್ಕೊಡ್ಲಿಕ್ಕೆ ಆಗ್ತದೆ? ಈಗ ಇಂಜೆಕ್ಷನ್ ಇನ್ನೂ ಬರಲಿಲ್ಲ ಅವ್ರದ್ದು.